7 ಮೂರ್ಲ 21. ಈಗೇನ್ ಮಾಡಿದೀವಿ ಅಂತ ಹೇಳಿದ್ರೆ 3ನ್ನ 7 ಸರಿ ಬರ್ಕೊಂಡಿದೀವಿ. ಇದನ್ನ ಕೂಡಿದ್ರೆ ಇದರ ಸಂಕಲನ ಎಷ್ಟು ಬರುತ್ತೆ? 21 ಅಂತ ಬರುತ್ತೆ. ಹಂಗಂದ್ರೆ 3ನ್ನ ನಾನು ಮತ್ತೆ ಮತ್ತೆ 7 ಸರಿ ಬರ್ದಿರೋದ್ರಿಂದ 3 ಅನ್ನೋದು ಗುಣ್ಯ ಅಂತ ಆಗುತ್ತೆ. 3ನ್ನ ಎಷ್ಟು ಸಲಿ ಬರ್ದಿದೀನಿ? 7 ಸರಿ ಬರ್ದಿದೀನಿ. ಹಾಗಾಗಿ 7 ಅನ್ನೋದನ್ನ ಗುಣಕ ಅಥವಾ ಗುಣಾಂಶ ಅಂತ ಕರಿತೀವಿ. ಇವೆರಡನ್ನ ಗುಣಿಸಿದಾಗ ಬರೋದೇ ಗುಣಲಬ್ಧ. ಈಗ ನಾನು ಸಂಖ್ಯೆ 7ನ್ನ ಬೇರೆ ಬೇರೆ ರೀತಿ ಬರ್ಕೊಂಡಿದ್ದೀನಿ. ಮೊದಲನೇ ಟೇಬಲ್ ಪರಿಗಣಿಸಿದಾಗ ಇಲ್ಲಿ ನೋಡಿ ಗುಣ್ಯ ಸ್ಥಾನದಲ್ಲಿದೆ ಅಲ್ಲ, ಇದು ಬಂದು ಧನಾತ್ಮಕ ಪೂರ್ಣಾಂಕ ಸಂಖ್ಯೆ 7. ಅದೇ ರೀತಿ ಗುಣಕ ಸ್ಥಾನದಲ್ಲಿ ಏನಿದೆ ಅಂದ್ರೆ ಗುಣಕ ಜಾಗದಲ್ಲಿ ಅಂದ್ರೆ -5, -4, -3, -2, -1 ಅಲ್ಲಿಂದ 4 ತನಕ ಇದೆ. ಹಾಗಾದ್ರೆ ಪ್ರತಿ ಸ್ಟೆಪ್‌ನಲ್ಲೂ ಏನಾಗ್ತಿದೆ ಅಂದ್ರೆ ಒಂದು ಘಟಕದಷ್ಟು ಜಾಸ್ತಿ ಆಗ್ತಿದೆ. ಏನು -5ರಿಂದ -4 ಆಗಕ್ಕೆ ಒಂದು ಘಟಕ ಜಾಸ್ತಿ ಆಗಿದೆ. -4ರಿಂದ -3 ಅಂದ್ರೆ ಇನ್ನೊಂದು ಘಟಕ ಜಾಸ್ತಿ. ಇಲ್ಲಿಂದ 4 ಹತ್ರ ಬರೋದಿಕ್ಕೆ ಒಂದೊಂದು ಸ್ಟೆಪ್ಪಲ್ಲಿ ಒಂದೊಂದು ನಂಬರ್ ಜಾಸ್ತಿ ಆಗ್ತಾ ಹೋಗಿದೆ. ಅದು ಬಂದು ಸಂಖ್ಯೆ 1 ಆಗಿರುತ್ತೆ. ಅದೇ ರೀತಿ 2ನೇ ಟೇಬಲ್ ನೋಡಿ. 2ನೇ ಟೇಬಲ್‌ನಲ್ಲಿ ಏನಂದ್ರೆ ಗುಣ್ಯ ಸ್ಥಾನದಲ್ಲೊಂದು ಋಣಾತ್ಮಕ ಪೂರ್ಣಾಂಕ ಸಂಖ್ಯೆ 7 ಅನ್ನೋದಿದೆ. ಮತ್ತೆ ಅದೇ ರೀತಿ ಗುಣಕ ಸ್ಥಾನದಲ್ಲಿ ಸೇಮ್ -5ರಿಂದ -4, -3 ಅಂದ್ರೆ ಪ್ರತಿ ಸ್ಟೆಪ್‌ನಲ್ಲೂ ಒಂದೊಂದು ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿದೆ. 3ನೇ ಟೇಬಲ್ ನೋಡಿದಾಗ ಒಂದು ಗುಣಕ ಅಥವಾ ಗುಣ್ಯ ಇವೆರಡಲ್ಲೊಂದು ಋಣಾತ್ಮಕ ಸಂಖ್ಯೆ ಆಗಿರುತ್ತೆ. ಈ ಮೂರನ್ನು ನೋಡಿದ್ವಲ್ಲ, ಏನನ ಕಾಮನ್ ಆಗಿದ್ಯಾ? ಅಥವಾ ಏನನ ಇಂಟ್ರೆಸ್ಟಿಂಗ್ ಆಗಿದ್ಯಾ? ಏನನ ನೀವು ಗಮನ ಹರಿಸಿದೀರಾ? ಇಲ್ಲ ತಾನೇ? ಅದನ್ನ ನಾನ್ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಮೊದ್ಲು ಫಸ್ಟ್ ಟೇಬಲ್‌ನ ಪರಿಗಣಿಸಿದೀನಿ. ಈ ರೀತಿ ಬರ್ದಾಗ ನಮಿಗೇನ್ ಗೊತ್ತು? ಇಲ್ಲಿರೋದೆಲ್ಲ ಧನಾತ್ಮಕ ಪೂರ್ಣಾಂಕ 7. ಇಲ್ಲಿರೋದೆಲ್ಲ ಏನು ಗುಣ್ಯ ಸ್ಥಾನದಲ್ಲಿ ಪ್ರತಿ ಸ್ಟೆಪ್ಪಲ್ಲೂ ಒಂದೊಂದು ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿದೆ. ಅಕಸ್ಮಾತ್ ನಾವ್ ಇದನ್ನ ಉಲ್ಟಾ ಬರ್ಕೊಂಡ್ರೆ ಈ ರೀತಿ ಕಾಣುತ್ತೆ. ನಮಿಗ್ ಕನ್ಫ್ಯೂಷನ್ ಆಗದೆ ಇರ್ಲಿ ಅಂತ ಈ ರೀತಿ ಬರ್ಕೋತೀವಿ. ಇಲ್ಲಿ ನೋಡಿ 4 ಇರೋದು 3, 3 ಇರೋದು 2, 2 ಇರೋದು 1 ಈ ರೀತಿ ಗುಣಕದಲ್ಲಿ ಪ್ರತಿ ಬಾರಿ ಒಂದೊಂದ್ ಸಂಖ್ಯೆ ಕಡಿಮೆ ಆಗ್ತಿದ್ದಾಗ ಉತ್ತರ ಏನ್ ಬರ್ಬೋದು ಹಾಗಾದ್ರೆ? ಒಂದ್ಸರಿ ಯೋಚನೆ ಮಾಡಿ. ನಾ ಈ ಸರಿ ಹೇಳ್ತೀನಿ. ಗುಣಲಬ್ಧದಲ್ಲಿ ಪ್ರತಿ 2 ಸಂಖ್ಯೆಯ ನಡುವೆ ಸಂಖ್ಯೆ 7ರಷ್ಟು ವ್ಯತ್ಯಾಸ ಇದೆ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ನೋಡ್ಬೋದು ಗುಣಕದಲ್ಲಿ ಪ್ರತಿ ಸಲಿ ಒಂದೊಂದ್ ಸಂಖ್ಯೆ ಕಮ್ಮಿ ಆಗ್ತಿದೆ. ಅಂದ್ರೆ ಗುಣಲಬ್ಧದಲ್ಲಿ ಪ್ರತಿ ಸಾಲಿ ಸಂಖ್ಯೆ 7 ಕಮ್ಮಿ ಆಗ್ತಿದೆ ಅಂತ. ಇದು ಇದರ ಪ್ಯಾಟರ್ನ್. ಇಲ್ಲೇನ್ ಹೇಳ್ತೀವಿ ಅಂದ್ರೆ ನೋಡಿ, ಗುಣ್ಯವು ಧನಾತ್ಮಕವಾಗಿದ್ದಾಗ ಗುಣಕದಲ್ಲಿ ಪ್ರತಿ ಬಾರಿ ಒಂದೊಂದು ಘಟಕ ಇಳಿಕೆಯಾದಂತೆಲ್ಲ ಗುಣಲಬ್ಧ ಏನಿದೆಯೋ ಇದು ಗುಣಕದಷ್ಟೇ ಕಮ್ಮಿ ಆಗತ್ತೆ. ಅಂದ್ರೆ ಗುಣ್ಯ ಸಂಖ್ಯೆ 7 ಇರೋದ್ರಿಂದ ಇಲ್ಲಿ ಗುಣಲಬ್ಧ ಪ್ರತಿ ಸಾರಿ ಸಂಖ್ಯೆ 7 ಕಮ್ಮಿ ಆಗತ್ತೆ ಅಂತ. ಇದೇ ತರ ಸೆಕೆಂಡ್ ಪ್ಯಾಟರ್ನ್ ನೋಡಿ. ಈ ರೀತಿ ಇರುತ್ತೆ. ಈಗ ನಾ ಏನ್ ಹೇಳ್ತೀನಿ ಅಂದ್ರೆ, 1 ನಿಮಿಷ ವಿಡಿಯೋ ಪಾಸ್ ಮಾಡಿ ಈ ಮಾದರಿ ಹೆಂಗಿದೆ ಅಂತ ಕಂಡ್ಹಿಡೀರಿ. ಕರೆಕ್ಟ್. ಇದರ ಗುಣ್ಯ ನೋಡಿ. ಗುಣ್ಯದಲ್ಲಿ ಎಲ್ಲಾ ಚಿಹ್ನೆ ನೆಗೆಟಿವ್ ಇದೆ. ಅಂದ್ರೆ ಋಣಾತ್ಮಕವಾಗಿದೆ. ಗುಣ್ಯ ಬಂದು ಋಣಾತ್ಮಕ ಸಂಖ್ಯೆ 7. ಗುಣಕ ಬಂದ್ ನೋಡ್ದಾಗ ಸೇಮ್ ಅದೇ ತರ ಪ್ರತಿ ಸಾರಿ ಒಂದೊಂದ್ ಸಂಖ್ಯೆ ಕಮ್ಮಿ ಆಗ್ತಾನೆ ಇದೆ. ಹಾಗಾದ್ರೆ ಉತ್ತರ ಏನ್ ಬರ್ಬೋದು? ಪ್ರತಿ 2 ಗುಣಲಬ್ಧದ ನಡುವೆ ಸಂಖ್ಯೆ 7ರಷ್ಟು ಜಾಸ್ತಿ ಆಗ್ತಾ ಹೋಗಿದೆ. ಇಲ್ಲಿ ನೋಡಿ -21 -28 ಅಂದ್ರೆ ಸಂಖ್ಯೆ 7 ಬರುತ್ತೆ. ಇಲ್ಲೇನ್ ಹೇಳ್ಬೋದು ಅಂದ್ರೆ ನೀವು ಋಣಾತ್ಮಕವಾಗಿದ್ದಾಗ ಗುಣಕದಲ್ಲಿ ಪ್ರತಿ ಘಟಕ ಕಡಿಮೆಯಾದಂತೆಲ್ಲ ಗುಣಲಬ್ಧವು ಗುಣ್ಯದಷ್ಟೇ ಹೆಚ್ಚಾಗುತ್ತದೆ. ಹೌದು ತಾನೆ? ಪ್ರತಿ 2 ಸಂಖ್ಯೆ ನಡುವೆ ಸಂಖ್ಯೆ 7 ಜಾಸ್ತಿ ಆಗ್ತಾ ಹೋಗಿದೆ. ಇದೇ ತರ 3ನೇ ಟೇಬಲ್ ನೋಡಿ. ಒಂದು ಗುಣ್ಯ ಅನ್ನೋದು ಋಣಾತ್ಮಕ ಆಗಿರುತ್ತೆ ಅಥವಾ ಗುಣಕ ಅನ್ನೋದು ಋಣಾತ್ಮಕ ಆಗಿರುತ್ತೆ. ಇವೆರಡನ್ನ ಗುಣಿಸ್ಕೊಂಡಾಗ ನಮಗೇನ್ ಬರುತ್ತೆ? ಈ ರೀತಿ ಟೇಬಲ್ ಬರುತ್ತೆ. ಇದನ್ನ ನಾನು 7 ಮಗ್ಗಿ ಜೊತೆ ಹೋಲಿಸ್ತಿದೀನಿ. ಗುಣಲಬ್ಧ ನೋಡಿ 7, 14, 21, 28 ಅಲ್ಲಿಂದ 70. ಇದ್ರಲ್ಲೂ ಸಹ 7, 14, 21 ಅಲ್ಲಿಂದ 70 ಇದೆ. ಏನ್ ಚೇಂಜಸ್ ಇದೆ ಅಂದ್ರೆ 7 ಮಗ್ಗಿನಲ್ಲಿರೋ ಗುಣಲಬ್ಧ ಎಲ್ಲ ಧನಾತ್ಮಕ ಚಿಹ್ನೆ ಆಗಿದೆ. ಇದ್ರಲ್ಲಿರೋದೆಲ್ಲ ಋಣಾತ್ಮಕ ಚಿಹ್ನೆ ಆಗಿದೆ. ನಾವೇನ್ ಹೇಳ್ಬೋದು? ಇದ್ರಲ್ಲಿರೋ ಪ್ರಮಾಣ ಒಂದೇ, ಆದ್ರೆ ಚಿಹ್ನೆಗಳು ಮಾತ್ರ ವಿರುದ್ಧ ಆಗಿದೆ. ಸೇಮ್ ಮ್ಯಾಗ್ನಿಟ್ಯೂಡ್ ಇದೆ, ಬಟ್ ಸೈನ್ ಮಾತ್ರ ಆಪೋಸಿಟ್ ಇದೆ ಅಂತ ಹೇಳ್ಬೋದು. ಏನ್ ಹೇಳ್ತೀವಿ? ಗುಣಕ ಮತ್ತು ಗುಣ್ಯದ ಚಿಹ್ನೆಗಳನ್ನು ಬದಲಾಯಿಸೋದ್ರಿಂದ ಗುಣಲಬ್ಧದ ಪ್ರಮಾಣಕ್ಕೆ ಪರಿಣಾಮ ಅನ್ನೋದು ಬೀರೋದಿಲ್ಲ. ಈಗ ನಾವು ಕಲ್ತ್ವಲ್ಲ ಅದು 3ರ ಸಾರಾಂಶ ಏನು? ಗುಣ್ಯವು ಧನಾತ್ಮಕವಾಗಿದ್ದಾಗ ಗುಣಕದಲ್ಲಿ ಪ್ರತಿ ಘಟಕ ಕಡಿಮೆ ಆಗ್ತಿದೆ ಅಂದಾಗೆಲ್ಲ ಗುಣಲಬ್ಧವು ಗುಣ್ಯದಷ್ಟೇ ಕಡಿಮೆ ಆಗ್ತಿರುತ್ತೆ. ಎರಡನೇದಾಗಿ ಗುಣ್ಯವು ಋಣಾತ್ಮಕವಾಗಿದ್ದಾಗ ಗುಣಕದಲ್ಲಿ ಪ್ರತಿ ಘಟಕ ಕಡಿಮೆ ಆದಂತೆಲ್ಲ
ಗುಣಲಬ್ಧವು ಗುಣ್ಯದಷ್ಟೇ ಹೆಚ್ಚಾಗುತ್ತದೆ. ಕೊನೆಯದಾಗಿ ಗುಣಕ ಮತ್ತು ಗುಣ್ಯದ ಚಿಹ್ನೆಗಳನ್ನು ಬದಲಾಯಿಸೋದ್ರಿಂದ ಗುಣಲಬ್ಧದ ಪ್ರಮಾಣಕ್ಕೆ ಪರಿಣಾಮ ಅನ್ನೋದು ಬೀರೋದಿಲ್ಲ.